ಸೀತಾರಾಮರ ತಿರುಕಲ್ಯಾಣೋತ್ಸವ ವಿಶೇಷವಾಗಿ ರಾಮನವಮಿ, ರಾಮನ ಜನನ, ಆ ಒಂದು ಶ್ರೀರಾಮನವಮಿ ಅಂತೇಳಿ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ದಿನ ತುಂಬ ವಿಶೇಷವಾಗಿ ಯಥೇಚ್ಛವಾಗಿ ಎಲ್ಲ ಕಡೆಯಲ್ಲೂ ಕಾರ್ಯಕ್ರಮ ಮಾಡ್ತಾರೆ. ನಾವು ಸಹ ಈ ದೇವಾಲಯ ಜೀರ್ಣೋದ್ಧಾರದಿಂದ ಸೀತಾರಾಮರ ತಿರುಕಲ್ಯಾಣ ನಡೆಸುವ ಮಹೋತ್ಸವನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ವಿಶೇಷ ಏನಂದರೆ, ಸೀತಾರಾಮರ ತಿರುಕಲ್ಯಾಣೋತ್ಸವಕ್ಕೆ ಕಂಕಣಗಳನ್ನ ನಾವು ಪೂಜೆಯನ್ನು ಮಾಡಿ ದೇವರಿಗೆ ಅರ್ಪಣೆಯನ್ನು ಮಾಡಿ, ಆ ಕಂಕಣಗಳನ್ನು ಭಕ್ತಾದಿಗಳಿಗೆ ಯಾವ ವಧು ಆಗಲಿ ವರ ಆಗಲಿ ಸುಮಾರು ವರ್ಷಗಳಿಂದ ಎಷ್ಟೋ ಕಡೆ ನೋಡಿ ಮಾಡಿ ಪೂಜೆಗಳನ್ನು ಮಾಡಿ ವ್ರತಗಳನ್ನು ಮಾಡಿ ಏನು ಮಾಡಿದ್ರು ಸಹ ವಿವಾಹ ಆಗದೇ ಇದ್ದಂಥವರಿಗೆ ಆ ತಿರುಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ಆ ಕಂಕಣಗಳನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವೀಕರಿಸಿ ಆ ಕಂಕಣಗಳನ್ನ ಧಾರಣೆಯನ್ನ ಮಾಡಿಕೊಂಡಿದ್ರೆ ಖಂಡಿತವಾಗ್ಲೂ ಅವರಿಗೆ ಮದುವೆ ಆಗಿದೆ. ಅಂತಹ ಮದುವೆ ಆಗಿರ್ತಕ್ಕಂತಹ ಏನು ಹಿಂದಿನ ವರ್ಷದಲ್ಲಿ ನಾವು ಆ ಕಂಕಣಗಳನ್ನ ಕಟ್ಟಿದ್ದೀವಿ, ಸುಮಾರು ಜನರಿಗೆ, ಸುಮಾರು ಭಕ್ತರಿಗೆ ಮದುವೆ ವಧುವರರಿಗೆ ಇಬ್ಬರಿಗೂ ಸಹ ಆಗಿದೆ. ಅವರು ಸಹ ಈ ಒಂದು ವರ್ಷದಲ್ಲಿ ಬಂದು ಸ್ವಾಮಿಗೆ ಸೇವೆಯನ್ನು ಸಹ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಬಂದು ನೋಡಬಹುದು. ಅಂತಹ ದಂಪತಿಗಳು, ಮದುವೆ ಆಗಿರ್ತಕ್ಕಂಥ ದಂಪತಿಗಳು ಏನು ಕಂಕಣ ಕಟ್ಟಿಸ್ಕೊಂಡು ಮದುವೆ ಆಗಿದೆ, ಅಂತಹ ದಂಪತಿಗಳು ಸಹ ಬಂದು ತಿರುಕಲ್ಯಾಣೋತ್ಸವದಲ್ಲಿ ಭಾಗವಹಿಸ್ತಾರೆ. ಈ ಕಂಕಣ ಕಟ್ಟಿಸ್ಕೊಂಡು ಮದುವೆ ಇನ್ನೊಂದು ಕೆಲವೇ ತಿಂಗಳಲ್ಲಿದೆ, ಅವರು ಸಹ ಬಂದು ಸೇವೆಯನ್ನು ಸಲ್ಲಿಸ್ತಾರೆ. ತಿರುಕಲ್ಯಾಣೋತ್ಸವ ಬರೋದ್ರಿಂದ ಮದುವೆ ಅನ್ನುವಂಥದ್ದೇ ಅಲ್ಲ, ಎಲ್ಲ ಒಂದು ನಿಮ್ಮ ಏನು ಕೆಲಸ ಕಾರ್ಯಗಳಾಗಿರ್ಬಹುದು, ನೆಮ್ಮದಿ ಸುಖ ಶಾಂತಿ ಆಗಿರ್ಬಹುದು, ಸಂಧಾನ ಆಗಿರ್ಬಹುದು, ವ್ಯಾಪಾರ ವ್ಯವಸಾಯ ಉದ್ಯೋಗಗಳಾಗಿರ್ಬಹುದು, ಮಳೆ ಬೆಳೆ ಆಗಿರ್ಬಹುದು, ಈ ಒಂದು ಕಾರ್ಯಕ್ರಮ ಮಾಡುವಂಥದ್ದೇ ಲೋಕ ಕಲ್ಯಾಣಾರ್ಥಕವಾಗಿ. ಅಂದ್ರೆ ದೇವಾಲಯಗಳಲ್ಲಿ ಮಾಡುವಂಥದ್ದು ನಮ್ಮ ಗ್ರಾಮ, ನಮ್ಮ ದೇಶ, ನಮ್ಮ ರಾಜ್ಯ ಚೆನ್ನಾಗಿರ್ಲಿ, ಕಾಲ ಕಾಲಕ್ಕೆ ವರ್ಷಗಳಾಗ್ಲಿ, ಬೆಳೆಗಳಾಗ್ಲಿ, ಸಮೃದ್ಧಿ ಆಗಲಿ ಅನ್ನುವಂತಹ ಮಾಡುವಂಥ ಕಾರ್ಯವೇ ಸೀತಾರಾಮರ ತಿರುಕಲ್ಯಾಣೋತ್ಸವ. ವಿಶೇಷವಾಗಿ ವಧುವರರಿಗೆ ಕಂಕಣಗಳನ್ನ ಧಾರಣೆಯನ್ನ ಮಾಡಿಕೊಳ್ಳೋದ್ರಿಂದ ಸೀತಾರಾಮರ ತಿರುಕಲ್ಯಾಣೋತ್ಸವ ಕಂಕಣಗಳನ್ನ ಧಾರಣೆ ಮಾಡಿಕೊಂಡು, ಮತ್ತೆ ಜೀರಿಗೆ ಬೆಳ್ಳೆ, ಆ ಒಂದು ಜೀರಿಗೆ ಬೆಲ್ಲ ಮತ್ತೆ ಶಾಸ್ತ್ರ ಇರುತ್ತೆ, ಆ ಒಂದನ್ನ ತಗೊಂಡು ಭಕ್ತಿಯಿಂದ ಸ್ವೀಕರಿಸೋದ್ರಿಂದ ಎಲ್ಲ ರೀತಿಯ ಅನುಕೂಲ ಆಗುತ್ತೆ, ಅದೆಲ್ಲ ಶುಭವಾಗುತ್ತೆ. ಹಾಗಾಗಿ ಯಾರ್ಯಾರು ವಧುವರರಿಗೆ ಮದುವೆ ಅನ್ನುವಂಥದ್ದು ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆಯೋ ಅಂತವರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಸೀತಾರಾಮರ ತಿರುಕಲ್ಯಾಣೋತ್ಸವ ಕಂಕಣವನ್ನು ಸ್ವೀಕರಿಸಿ ಧಾರಣೆಯನ್ನು ಮಾಡಿಕೊಳ್ಳೋದ್ರಿಂದ ಅವರಿಗೆ ಶುಭವಾಗುತ್ತೆ. ಆದಷ್ಟು ಶೀಘ್ರವಾಗಿ ವಿವಾಹ ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೀತಾರಾಮರ ಪರಿಪೂರ್ಣ ಅನುಗ್ರಹವನ್ನು ತಾವೆಲ್ಲ ಪಡ್ಕೋಬೇಕಾಗಿ ಭಗವದ್ಭಕ್ತರಲ್ಲಿ ವಿನಂತಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.